ಇನ್ನೇನು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಅವರೆಕಾಯಲ್ಲಿ ಈ ಇದಕ್ಕಿನ ಬೇಳೆ ಸಾಂಬಾರು ಅಂತ ಮಾಡ್ತಾರೆ ನಮ್ಮ ಕೋಲಾರ ಸೈಡು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅನ್ನ ಜೊತೆ ಈ ಒಂದು ಇದಕ್ಕಿನ ಬೇಳೆ ಸಾಂಬಾರು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಸ್ಲಿಪ್ಪರ್ ಎಲ್ಲ ಹಾಳಾಗಿತ್ತು, ಅದಕ್ಕೆ ಇವತ್ತು ಶಾಪಿಂಗ್ ಹೋಗಿ ಒಂದು ಜೊತೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಕೋಲಾರಲ್ಲಿರುವಂಥ ಬಾಟಾ ಶೋರೂಮಿಗೆ ಬಂದಿದ್ದೀನಿ. ಅಲ್ಲೊಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಮನೆಗೆ ರಿಟರ್ನ್ ಆದೆ. ಸೊ ಮನೆಗೆ ಬರೋಷ್ಟರಲ್ಲಿ ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಲಂಚ್ಗೆ ಇವತ್ತು ವೆಜ್ ಕೈಮಾ ಉಂಡೆ ಸಾಂಬಾರು ಮಾಡ್ಕೊಂಡಿದ್ದೆ ಪೀಸ್ ಪಲಾವ್ ಜೊತೆ. ತುಂಬ ರುಚಿಯಾಗಿರುತ್ತೆ. ಇದ್ರದ್ದು ರೆಸಿಪಿ ಬಂದು ನಾನು ಯೂಟ್ಯೂಬ್ ಚಾನಲ್ನ ಲಾಂಗ್ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಸೊ ನೈಟು ಡಿನ್ನರ್ಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೆ. ಬಟ್ ಆ ಚಪಾತಿ ಮಾಡಿದಾಗೆಲ್ಲ ನನ್ನ ಮಕ್ಕಳಿಗೆ ಆ ಒಂದು ಚಪಾತಿ ಗೋಧಿ ಹಿಟ್ಟು ಏನಿರುತ್ತಲ್ವ ಅದನ್ನು ಕ್ಲೇ ಥರ ಮಾಡಿ ಏನಾನ ಗೊಂಬೆ ಮಾಡಿಕೊಡ್ತೀನಿ. ಅವರಂತೂ ಫುಲ್ ಖುಷಿ ಪಡ್ತಾರೆ. ಹೀಗಿತ್ತು ನನ್ನ ಒಂದು ದಿನ. ನಿಮಗೆಲ್ಲ ಈ ಶಾರ್ಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ.